ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ, 3 ಮಂತ್ಸಿಂದ ಪ್ಲ್ಯಾನ್ ಮಾಡಿ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ಅಂತ ಹಾಗೆ ನೋಡೋಣ. ನಾವಲ್ಲಿ ಹೋಗಿ ಏನೇನು ಮಾಡ್ತೀವಿ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಫೈನಲಿ ಟೆಂಪಲ್ಲಿಗೆ ಹೊರಟಿದ್ದೀವಿ. ಇವಾಗ ಹೋಗೋಣ ಬನ್ನಿ. ಸೊ ಇವಾಗ ಮನೆಯಿಂದ ಹೊರಟ್ವಿ. ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿರೋ ಕಾರಣ ಎಲ್ಲರ ಮುಖನೂ ಸ್ವಲ್ಪ ಸೀರಿಯಸ್ ಆಗಿದೆ. ಹಾಗಾಗಿ ನನಗೆ ಅವ್ರು ಸೀರಿಯಸ್ ಆಗಿರೋದು ನೋಡಿ ಸ್ವಲ್ಪ ನಗು ಬರ್ತಿತ್ತು. ಹಾಗೆಯೇ ಲಾಗ್ ಮಾಡ್ತಿರೋದ್ರಿಂದ ನಾನು ವಿಡಿಯೋ ಮಾಡಿಕೊಂಡೆ. ನಂತರ ಅಲ್ಲಿ ನಾವು ಇನ್ನೂ ಬ್ರೇಕ್ಫಾಸ್ಟ್ ಏನು ನಾವು ಮನೇಲಿ ಮಾಡಿರಲಿಲ್ಲ. ಇನ್ನೂ ಸಕಲೇಶ್ಪುರದಿಂದ ಹಿಂದೆಯೇ ಶಿವಸೂರ್ಯ ಅಂತ ಒಂದು ಹೋಟೆಲ್ ಇದೆ. ಆನ್ ದ ವೇ ಹೋಗ್ತಾ ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿ ಟ್ರೈ ಮಾಡಿ. ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಪರ್ಸ್ನಲಿ. ಸೊ ನಾನು ಮತ್ತು ಅಮ್ಮ ನಾನು ಟೆಂಪಲ್ಲಿಗೆ ಹೋಗಿನೇ ತಿನ್ನೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅವರಿಗೇನು ಫೋರ್ಸ್ ಮಾಡಲಿಲ್ಲ. ನಾನು ಮತ್ತು ನಮ್ಮಣ್ಣ ಇಬ್ಬರೂ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂತ. ಯಾಕೆಂದರೆ ನೆಕ್ಸ್ಟು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ, ವಾಮಿಟ್ ಆ ಥರ ಆಗ್ಬೋದು. ಅದಕ್ಕೆ ಇಲ್ಲೇ ತಿಂಡಿ ತಿಂದ್ಕೊಂಡು ಹೋಗ್ಬಿಡೋಣ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಹೋಟೆಲಿಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಹೊರಗಡೆನೂ ಅಷ್ಟೇ ಪಾರ್ಕಿಂಗಿಗೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಬ್ರೇಕ್ಫಾಸ್ಟು ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಇಡ್ಲಿ ತೊಗೊಂಡೆ, ಅವನು ಬಿಸಿಬೇಳೆ ಬಾತ್ ತೊಗೊಂಡ. ಜೊತೆಗೆ ಒಂದು ಸ್ವೀಟ್ ಇರಲಿ ಅಂತ ನಾವು ಕೇಸರಿ ಬಾತ್ ತೊಗೊಂಡ್ವಿ. ನೀವೇನಾದರೂ ಹೋಗ್ತಾ ಏನಾದ್ರೂ ಧರ್ಮಸ್ಥಳಕ್ಕೆ ಬಂದರೆ ನೀವು ಇಲ್ಲಿ ಬ್ರೇಕ್ಫಾಸ್ಟಿಗೆ ಬೇಕಿದ್ದರೆ ಹೋಗ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ತಿರ್ಬೋದು ನಮ್ಮಮ್ಮ ತಿಂಡಿ ತಿನ್ಕೊಂಡು ಬಂದ್ರ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾನು ತಿಂದ್ಕೊಂಡು ಬಂದ್ವಿ, ನೀನು ಬರಲೇ ಇಲ್ಲ ಅಂತ ಸ್ವಲ್ಪ ಮಾತುಕತೆ ಹಾಗೇ ಕೆಲವೊಂದು ಕಾನ್ವರ್ಸೇಷನ್ನು ನಡೀತಾ ಇತ್ತು. ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಇವಾಗ ಹೊರಟಿದ್ದೀವಿ. ಗೊತ್ತು ಲಾಂಗ್ ಜರ್ನಿ ಆಗಿರೋದ್ರಿಂದ ಸ್ವಲ್ಪ ನಿದ್ದೆ ಆ ಥರದ್ದು ಚಾನ್ಸಸ್ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ನನಗೆ ಪರ್ಸ್ನಲಿ ಸ್ವಲ್ಪ ತಲೆ ಸ್ನಾನ ಈ ಥರ ಮಾಡಿದಾಗಂತೂ ನಿದ್ದೆ ಕಂಪಲ್ಸರಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾನು ಮಾತಾಡಿಕೊಂಡು ಸಾಂಗ್ ಕೇಳ್ತಾ ಹೊರಟ್ವಿ. ಆದರೆ ಹೋಗ್ತಾ 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 ಆಮೇಲೆ ನೆಟ್ವರ್ಕ್ ಇಶ್ಯೂ, ಸಾಂಗ್ನ ಪ್ಲೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಾಯಿತು, ನನಗೆ ಸ್ವಲ್ಪ ನಿದ್ದೆ ಬಂದೇ ಬಿಡ್ತು. ಅಮ್ಮ ಮತ್ತು ಅಣ್ಣ ಅವರು ಇಬ್ಬರು ನಿದ್ದೆ ಮಾಡಲಿಲ್ಲ. ಅವ್ನು ಡ್ರೈವಿಂಗ್, ಅವನಲ್ಲಿ ನಿದ್ದೆ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡಿದೆ, ಚೆನ್ನಾಗಿ ನಾವು ನಿಯರ್ ಧರ್ಮಸ್ಥಳ ಬರೋವರೆಗೂ ನಾನೊಂದು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ಬೋದು. ನಾನು ಯಾವಾಗ ನಿದ್ದೆ ಮಾಡಿಲ್ಲ ಆವಾಗ ಸ್ವಲ್ಪ ವೀಡಿಯೋಸ್ನ ನಾವು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಯಾಕೆಂದರೆ ಘಾಟ್ ಸೆಕ್ಷನಲ್ಲಿ ಹೋಗೋದು, ನೇಚರ್, ಮರ ಅದನ್ನೆಲ್ಲ ನೋಡೋದೇ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ನನಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಆಲ್ಮೋಸ್ಟು ನಂದು ಇವಾಗ ನಿದ್ದೆ ಕಂಪ್ಲೀಟ್ ಆಯಿತು. ನಿದ್ದೆ ಕಂಪ್ಲೀಟ್ ಆದಮೇಲೆ ನೋಡ್ತಿರ್ಬೋದು ನಿದ್ದೆ ಮಾಡಿ ನನ್ನ ಮುಖ ಎಲ್ಲ ಹೇಗಾಗಿದೆ ಅಂತ. ನಿದ್ದೆ ಮಾಡಿ ಎದ್ದು ನಮ್ಮಮ್ಮ ಹೇಳ್ತಿತ್ತು, ನಾನು ನಿದ್ದೆನೇ ಮಾಡಲ್ಲ ಅಂತೀಯ, ಇವಾಗ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ. ಸ್ವಲ್ಪ ನನಗೆ ಟ್ರಾವೆಲಿಂಗಲ್ಲಿ ನಿದ್ದೆ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೆಲವರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ನನಗೆ ಟ್ರಾವೆಲಿಂಗಲ್ಲಿ ಸ್ವಲ್ಪ ಜಾಸ್ತಿ ನಿದ್ದೆ ಬರುತ್ತೆ. ಘಾಟ್ ಸೆಕ್ಷನ್ ಅಲ್ವಾ, ಹಾಗಾಗಿ ಇನ್ನೂ ಜಾಸ್ತಿನೇ ನಾನು ಸುಮ್ಮನೆ ಮಲ್ಕೊಬಿಡ್ತೀನಿ. ಯಾಕೆಂದರೆ ವಾಮಿಟು ಆ ಥರದ್ದೇನೂ ಆಗಬಾರ್ದಂತ. ಇಲ್ಲಿ 3 ಜನನೂ ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ಸ್ವಲ್ಪ ಕಾನ್ವರ್ಸೇಷನ್ ಆಯಿತು. ನಂತರ ನಾನು ಧರ್ಮಸ್ಥಳಕ್ಕೆ ತುಂಬ ದಿನದಿಂದ ಬರಬೇಕಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟು ನಾನು ಧರ್ಮಸ್ಥಳಕ್ಕೆ ಬಂದು 8 ಇಯರ್ಸ್ ಆಗಿತ್ತು. 8 ಇಯರ್ಸ್ ಯಾಕೆ 9 ಇಯರ್ಸೇ ಆಗಿತ್ತು. ನಂತರ ಏನಕ್ಕೆ ಬರ್ತಿದ್ದೀನಿ ಅಂದರೆ, ನಾನು 8 ಇಯರ್ಸ್ ಹಿಂದೆ ನಾನು ಡೆಲ್ಲಿಗೆ ಹೋಗಬೇಕಿತ್ತು. ಆವಾಗ ಒಂದು ಹರಕೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾನು ತೀರ್ಸೋಕ್ಕಾಗಿರಲಿಲ್ಲ. ಹೋಗಬೇಕು ಅಂತ ಅನ್ಕೋತಿದ್ದೆ, ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ. ಏನೇನೋ ಇಶ್ಯೂಸ್ ಇತ್ತು. ಅದರಲ್ಲೂ ಈ ವರ್ಷ 3 ಮಂತ್ಸಿಂದ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ ನಾನು ಅಮ್ಮನೂ ಹೋಗೋಣ ಅಂತ. ಬಟ್ ಅದು ಆಗಲಿಲ್ಲ. ಕೊನೆಗೂ ಈ ದಿನ ನಾವು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಟೈಮ್ ಕೂಡಿ ಬಂತು ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾವು ಧರ್ಮಸ್ಥಳನ ರೀಚ್ ಆದ ನಂತರ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ದೇವಸ್ಥಾನಕ್ಕೆ ಸ್ವಲ್ಪ ಎಂಟ್ರಿ ಆಗೋಣ ಅಂತ
ಎಂಟ್ರಿ ಆದ್ವಿ. ಇದು ವಿಡಿಯೋ ಸ್ವಲ್ಪ ಆಚೆ ಈಚೆ ಆಗಿದೆ, ಯಾಕೆಂದರೆ ಸ್ವಲ್ಪ ಎಡಿಟಿಂಗಲ್ಲಿ ಆಚೆ ಈಚೆ ಮಾಡಿದ್ದೀನಿ ಅಂತಲೇ ಅನ್ಕೋತೀನಿ. ಯಾಕೆಂದರೆ ಎಂಟ್ರಿ ಆಗೋದು ವಿಡಿಯೋ ನಾವು ಟೆಂಪಲ್ ಆದಮೇಲೂ ಸ್ವಲ್ಪ ವಿಡಿಯೋ ಕ್ಲಿಪ್ ಬಂದಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ನಾವೆಲ್ಲ ನಾನು ಅಮ್ಮ ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಆಲ್ಮೋಸ್ಟ್ ಒಂದು 3 hours ಆಯಿತು ಅನಿಸುತ್ತೆ ಜರ್ನಿ. ಏನೂ ಮಾಡೋಕ್ಕಾಗಲ್ಲ, ಬಟ್ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ, ಹೊರಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ನಂತರ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ದೇವಸ್ಥಾನದಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದರು. ಆಮೇಲೆ ಇವಾಗ 2:30ಗೆ ಕ್ಲೋಸ್ ಅಂತ ಬೇರೆ ಹೇಳಿದರು. ನಾವು ಬರೋಷ್ಟರೊಳಗಡೆ 12:30 ಆಯಿತು. ಹಾಗಾಗಿ ನಾವು ಸ್ವಲ್ಪ ವಿಶೇಷ ದರ್ಶನದ್ದೇ ಟಿಕೆಟ್ ತೊಗೊಂಡು ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ವಿಶೇಷ ದರ್ಶನನೇ ತೊಗೊಂಡ್ವಿ. ಆದ್ರೂ ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು ಅದರಲ್ಲೂ. ಸೊ ಹಾಗಾಗಿ ಏನು ಮಾಡಿದ್ವಿ, ಬಂದಿರೋದೇ ಉಂಟು, ನಾವು ಇವಾಗ ನೀಟಾಗಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದಮೇಲೆ ಸ್ವಲ್ಪ ನಾನು ಧರ್ಮಸ್ಥಳಕ್ಕೆ ಒಂದು 3 to 4 times ಹೋಗಿದ್ದೀನಿ. ಯಾವತ್ತೂ ನಾನು ಪ್ರಸಾದ ನನಗೆ ಸಿಕ್ಕೇ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಈ ಸಲ ಏನಾದರೂ ಆಗಲಿ ಪ್ರಸಾದನ ತಿಂದ್ಕೊಂಡೇ ಹೋಗಬೇಕು ಅಂತ ನಾನು ಪ್ರಸಾದನಕ್ಕೆ ನಾನು ಅಮ್ಮನೂ ಹೋದ್ವಿ. ನಂತರ ಪ್ರಸಾದ ದರ್ಶನ ಎಲ್ಲ ಮುಗೀತು, ಊಟ ಆಯಿತು, ದರ್ಶನ ಎಲ್ಲ ಮುಗೀತು, ಮುಗಿಸ್ಕೊಂಡು ಇವಾಗ ಹೊರಗಡೆ ಬರ್ತಿದ್ದೀವಿ. ಇಲ್ಲಿ ಹೊರಗಡೆ ಬರಬೇಕಾದ್ರೆ ಕೆಲವೊಂದು ಹೊರಗಡೆ ಎಷ್ಟೊಂದು ಜನ ಬಂದಿದ್ರು, ಅದನ್ನೆಲ್ಲ ನಾವು ಹೋಗಿದ್ದು ಆ್ಯಕ್ಚುಲಿ ಟ್ಯೂಸ್ಡೇ ಅನಿಸುತ್ತೆ. ನಮ್ಮ ಮಂಡೇ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಟ್ಯೂಸ್ಡೇನೂ ರಶ್ ಇತ್ತು, ತುಂಬ ಜನ ಬಂದಿದ್ದರು. ಇಷ್ಟೊಂದು ಜನ ಬಂದಿರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಸಿಕ್ಕಾಬಟ್ಟೆ ರಶ್ ಇತ್ತು. ಫೈನಲಿ ನಾವು ಊಟ ಎಲ್ಲ ಮಾಡಿಕೊಂಡು ದರ್ಶನ ಮತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ಈಚೆ ಬರ್ತಾಯಿದ್ದೀವಿ. ಈಚೆ ಬರ್ತಾ ಹಾಗೆಯೇ ನಾನು ವ್ಲಾಗ್ ಮಾಡಿದೆ. ಎಷ್ಟು ವರ್ಷ ಆದಮೇಲೆ ಬಂದಿದೆಯಾ ಹೇಳು? ಒಂದು 30 ವರ್ಷ ಆಗೈತಾ? 30 ವರ್ಷ ಆದಮೇಲೆ ಧರ್ಮಸ್ಥಳಕ್ಕೆ ಬಂದೈತೆ ನಾವು. ಅದು ಇವಾಗ ನನಗೋಸ್ಕರ ಹರಕೆ ತೀರ್ಸೋಕ್ಕೆ, ಇಲ್ಲ ಅಂದರೆ ಬರ್ತಾನೆ ಇರಲಿಲ್ಲ. ಸೊ ಧರ್ಮಸ್ಥಳದ್ದು ದರ್ಶನ ಮುಗಿಸ್ಕೊಂಡು ಇವಾಗ ಉಜಿರೆ ಹತ್ರ ಇರೋ ಸೂರ್ಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಹೋಗ್ತಾ ಇಲ್ಲೊಂದು ರಾಮನ ದೇವಸ್ಥಾನ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಒನ್ ಡೇ ಲಾಗ್ ಅಲ್ವಾ, ಸೊ ಇದೆಲ್ಲ ಕವರ್ ಮಾಡೋಣ. ನೀವು ಯಾರಾದರೂ ಧರ್ಮಸ್ಥಳಕ್ಕೆ ಬಂದರೆ ಈ ಟೆಂಪಲಿಗೂ ವಿಸಿಟ್ ಮಾಡಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಧರ್ಮಸ್ಥಳದ ಎಲ್ಲ ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ನಾವು ಇವಾಗ ಉಜಿರೆ ಕಡೆ ಹೊರಟಿದ್ದೀವಿ. ಉಜಿರೆಯಲ್ಲಿ ಫೇಮಸ್ಸು ಸೂರ್ಯನ ದೇವಸ್ಥಾನ ಇದೆ, ಸದಾಶಿವ ರುದ್ರ ದೇವಸ್ಥಾನ. ಅಲ್ಲಿ ಮಣ್ಣಿನ ಬೊಂಬೆ ಇರ್ಬೋದು ಅಥವಾ ಮಣ್ಣಿಂದು ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಕೊಟ್ಟು ಹರಕೆ ತೀರಿಸೋ ಆ ಥರದ್ದು ಒಂದು ಪದ್ಧತಿ ಅಲ್ಲಿದೆ. ಸೊ ಹಾಗಾಗಿ ನನ್ನ ಹರಕೆ ತೀರಿಸ್ಬೇಕಾಗಿದ್ದು ಅಲ್ಲೇ. ಸೊ ಇವಾಗ ನಾವು ಧರ್ಮಸ್ಥಳದಿಂದ ಇವಾಗ ಉಜಿರೆ ಕಡೆ ನಮ್ಮ ಟ್ರಾವೆಲ್ಲು. ಯಾಕೆಂದರೆ ಧರ್ಮಸ್ಥಳದಿಂದ ಉಜಿರೆ 14 ಕಿಲೋಮೀಟ್ರು 15 ಕಿಲೋಮೀಟ್ರು ಇದೆ. ಸೊ ನಾನು ಯಾವಾಗಲೂ 8 years ಬ್ಯಾಕ್ ಹೋಗಿದ್ದೆ ನಾನು. ಅದಾದಮೇಲೆ ನಂಗೆ ಹೋಗೇ ಇರಲಿಲ್ಲ, ಬಟ್ ನಮಗೆ ರೂಟೂ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಏನಕ್ಕೆ ಅಂದರೆ ನಾನು 8 ವರ್ಷದ ಹಿಂದೆ ನಾನು ಒಂದು ಹರಕೆ ಮಾಡ್ಕೊಂಡಿದ್ದೆ, ಅದು ಕಂಪ್ಲೀಟ್ ಆಗಿತ್ತು. ಬಟ್ ನನಗೆ 8 ವರ್ಷದಿಂದ ಇಲ್ಲಿಗೆ ಬಂದು ಆ ಹರಕೆನ ತೀರ್ಸೋಕ್ಕಾಗಿರಲಿಲ್ಲ. ಆ ಹರಕೆ ತೀರಿಸದೇ ಇರೋದಕ್ಕೆ ಕಾರಣನೋ ಏನೋ ಗೊತ್ತಿಲ್ಲ, ಕೆಲವೊಂದು ಕೆಲಸಗಳು ನನಗೆ ಆಗಿರಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ 1 yearಯಿಂದ ನನಗೆ ಮನಸ್ಸಲ್ಲಿ ಅದೇ ಇತ್ತು, ಆ ಹರಕೆ ಮಾಡ್ಕೊಂಡಿದ್ನಲ್ಲ ಅದನ್ನು ಕಂಪ್ಲೀಟ್ ಮಾಡಿಲ್ಲ ಅನ್ನೋದಕ್ಕೋಸ್ಕರನೇ ಇದು ಯಾವುದೂ ಆಗ್ತಿಲ್ಲ ಅನ್ನೋದು ಸ್ವಲ್ಪ ನನಗೆ ಮನಸ್ಸಿಗೆ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಯಾಕೆ 3 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ರೂ ಆಗ್ತಿರ್ಲಿಲ್ಲ ಈ ಟೆಂಪಲಿಗೆ ಬರೋಕ್ಕೆ. ಫೈನಲಿ ಏನೋ ಒಂದು ಫೈನಲ್ ಮಾಡಿಕೊಂಡು ಇವತ್ತು ಬಂದಿದ್ದೀನಿ. ನಾನು ಒಂದು ಡೆಲ್ಲಿಗೆ ಹೋದಕ್ಕೆ ಒಂದು ಎಕ್ಸಾಮ್ ಬರೆದಿದ್ದೆ, ಅದು ಕ್ಲಿಯರ್ ಆದರೆ ಇಲ್ಲಿ ಬಂದು ನಾನು ಮಣ್ಣಿನ ಬುಕ್ಕು ಮತ್ತು ಪೆನ್ನು ಕೊಟ್ಟು ಹರಕೆ ತೀರ್ಸಿ ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಅದಾಗಿತ್ತು, ನಾನು ಬಂದು ಹರಕೆ ತೀರ್ಸೋಕ್ಕಾಗಿರಲಿಲ್ಲ.
ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೂ ಒಟ್ಟು ಆಗುತ್ತೆ. ಬಟ್ ನನಗೆ ಆ ಕೆಲಸ ಆಗಿದ್ದಕ್ಕೋಸ್ಕರ ನಾನು ಇವತ್ತು 8 ವರ್ಷ ಆದಮೇಲೂ ನಾನು ಬಂದಿಲ್ಲ ಹರಕೆ ತೀರಿಸ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ಬೆಲ್ಲ ಮತ್ತು ಮಣ್ಣಿಂದ ಒಂದು ಬುಕ್ಸು ಮತ್ತು ಒಂದು ಪೆನ್ ಕೊಡ್ತಾರೆ. ಅದನ್ನು ಇಲ್ಲಿ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ಅಲ್ಲಿ ಹರಕೆ ಬನ ಅಂತ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗಿ ನಿಮ್ಮ ಕೋರಿಕೆ ಏನು ಈಡೇರಿದೆ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಬರಬೇಕು ಅನ್ನೋದಿದೆ. ಇದನ್ನು ನೋಡ್ತಿರ್ಬೋದು, ಇಲ್ಲಿ ಸೈಡಲ್ಲಿ ನಾಗಬನ ಅಂತ ಇದೆ. ಅದಾದಮೇಲೆ ಇಲ್ಲಿ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ನಿಮಗೆ ಏನು ಮನೆ ಕಟ್ಟಬೇಕಾ ಏನು ಆ ಥರದ್ದು ಏನಿರುತ್ತೆ, ಇಂಥದಕ್ಕೆ ಇಂಥದ್ದು ಕೊಡಬೇಕು ಅಂತ ಮಣ್ಣಿನ ಹರಕೆ ಗೊಂಬೆಗಳು ಅಂತ ಇಲ್ಲಿ ಹರಕೆ ಮಾಡ್ಕೊಂಡಿರೋರು ಅವರ ಹರಕೆ ಈಡೇರಿದ ಮೇಲೆ ಬಂದು ಇಲ್ಲಿ ಆ ಹರಕೆನ ಕೊಟ್ಟು ತೀರಿಸಿ ಹೋಗ್ತಾರೆ. ಈ ಕಡೆ ನೋಡ್ತಿರ್ಬೋದು ನಾಗಬನ ಇದೆ. ನಾನು ಅಷ್ಟೇ, ನನಗೆ ಆಗಿತ್ತು, ಅದಕ್ಕೋಸ್ಕರ 8 ವರ್ಷ ಕಳೆದ ಮೇಲೂ ನಾನು ಬಂದಿಲ್ಲ ಹರಕೆ ತೀರಿಸ್ತಾ ಇದ್ದೀನಿ. ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ. ನಂತರ ಇಲ್ಲಿ 1:15ಗೆ ಕ್ಲೋಸು, ಬಟ್ 2:15ಗೆ ಕ್ಲೋಸ್. ಇಲ್ಲೂ ನಾವು ಬಂದಿದ್ದು 2:30 ಆಗೋಗಿತ್ತು. ಸೊ ಹಾಗಾಗಿ ದೇವಸ್ಥಾನ 4:15ಗೆ ಓಪನ್ ಅಂತ ಹೇಳಿದ್ರು. ಅಲ್ಲಿವರೆಗೂ ವೆಯ್ಟ್ ಮಾಡಿ ನಮ್ಮದು ಏನು ಹರಕೆ ಇದೆ ಅದನ್ನೆಲ್ಲ ತೀರಿಸಿ ಹರಕೆ ಬನಕ್ಕೆ ಹೋಗಿ ಅಲ್ಲೂ ನಮಸ್ಕಾರ ಮಾಡಿಕೊಂಡು ನೋಡ್ತಿರ್ಬೋದು. ಹರಕೆ ಬನ ಅಂತ ಇಲ್ಲಿದೆ ನೋಡಿ. ಇಲ್ಲಿ ಹೋಗೋದು, ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ರೂ ನಾನು ಗೊತ್ತಿಲ್ಲದೆ ಇರೋ ಥರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೋಗಿ ನಮಸ್ಕಾರ ಮಾಡಿ ನಮ್ಮ ಕೋರಿಕೆ ಈಡೇರಿದೆ ಅಂತ ಹೇಳಿ ನಮಸ್ಕಾರ ಮಾಡಿ ಬರೋದು. ನೆಕ್ಸ್ಟ್ ಇದು ಹರಕೆ ಎಲ್ಲ ಮುಗಿಸಿ ಆದಮೇಲೆ ನಾನು ಇವಾಗ ಮನೆ ಕಡೆ ಹೊರಟ್ವಿ. ನಾವು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 8 o'clock 8:30 ಆಗಿತ್ತು. ಇದಾಗಿತ್ತು ನನ್ನ ಧರ್ಮಸ್ಥಳದ ಒಂದಿನದ ಜರ್ನಿ ಅಂತಲೇ ಹೇಳ್ಬೋದು. ಸುಮಾರು ವರ್ಷದ ಹರಕೆನ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೆ. ತೀರಿಸಿದ ಮೇಲೆ ನನಗೂ ಸ್ವಲ್ಪ ಸಮಾಧಾನ ಅನ್ನಿಸ್ತು, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಂತಲೂ ಅನ್ನಿಸ್ತು. ಯಾಕೆ ನೀವೇ ಇರ್ಬೋದು, ಹರಕೆನ ಆ ಥರ ಏನಾದರೂ ಇದ್ದರೆ ಬೇಗ ತೀರಿಸಿ, ಅದರಿಂದ ತುಂಬ ಎಫೆಕ್ಟ್ ಆಗೋದಿರುತ್ತೆ. ಹಾಗಾಗಿ ನೀವೇನೇ ಹರಕೆ ಮಾಡಿಕೊಂಡ್ರೂ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಈ ಥರ ಹರಕೆ ಮಾಡ್ಕೊಂಡಿದ್ದೀನಿ ನಾನು, ಅದನ್ನು ತೀರಿಸಬೇಕು ಅಂತ. ಇಲ್ಲ ಅಂದರೆ ಕೆಲವೊಂದು ಸಲ ಮರೆಯೋ ಚಾನ್ಸಸ್ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್.